ಲಿಸ್ನಿಂಗ್ ಟು ಸಬ್ಸ್ಕ್ರೈಬರ್ಸ್ ನಮ್ಮ ಬೇಬಿ ಬ್ರೋ 2 ಪೂರ್ ಪರ್ಸನ್ಗೆ ಹೆಲ್ಪ್ ಮಾಡಿ ಬ್ರೋ ಅಂತ ಹೇಳಿದ್ರು. ಸೊ ಅದಕ್ಕೆ ತಗೊಳ್ಳೋಣ ಬ್ರೋ. ಪಿಜ್ಜಾ ಮತ್ತೆ ಮ್ಯಾಂಗೋ ಜ್ಯೂಸು ಸಮೋಸ ಮಿಕ್ಸ್ ಮಾಡ್ಕೊಂಡು ತಿನ್ನಿ. ಒಂದು ರೊಮ್ಯಾಂಟಿಕ್ ಸಾಂಗ್ಗೆ ರಿತಿಕ್ ಜೊತೆ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡಿ. ಅಣ್ಣ ನಿಮ್ ಫ್ರೆಂಡ್ಗೆ ತಾಳಿ ಕಟ್ಟಿ ರಿಕ್ವೆಸ್ಟ್ ಆಫ್ ಯುವರ್ ಫಾಲೋವರ್. ನಮ್ಮ ಮರಿದೇವ ನನಗೆ ನನ್ನ ಗರ್ಲ್ ಫ್ರೆಂಡ್ ಇದ್ದಾಳೆ, ನನ್ನ ಹುಡುಗಿ ಇದ್ದಾಳೆ. ಅವಳು ಇದನ್ನ ಮಾಡಕ್ಕೆಲ್ಲ ಬಿಡಲ್ಲ. ಮಾಡಿದ್ರೆ ಅವಳು ಬೈತಾಳೆ. ಬಸ್ ಸ್ಟ್ಯಾಂಡ್ ಗೊತ್ತಾ, ತುಮಕೂರು ಗೊತ್ತಾ, ಬಸ್ ಸ್ಟ್ಯಾಂಡ್ ಗೊತ್ತಾ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ವ್ಲಾಗ್ ಅಲ್ಲಿ ಏನಿದೆ ಅಂದ್ರೆ ಗೊತ್ತಾಯ್ತಲ್ಲ, ಲಿಸ್ನಿಂಗ್ ಟು ಸಬ್ಸ್ಕ್ರೈಬರ್ಸ್ ಆರ್ ಫಾಲೋವರ್ಸ್. ಸೊ ಒಂದಿನ ಹಿಂದೆ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಪೋಸ್ಟ್ ಬಿಟ್ಟಿದೆ. ಸೊ ಅದರಲ್ಲಿ ಸುಮಾರು ಕಮೆಂಟ್ ಬಂದಿತ್ತು. ಆ ಕಮೆಂಟ್ ಲೈಕ್ ಹೇಳಿದ್ದೆ, ಲಿಸ್ನಿಂಗ್ ಟು ಸಬ್ಸ್ಕ್ರೈಬ್ ಮಾಡ್ತಾ ಇದೀನಿ, ನೀವೇನ್ ಹೇಳ್ತೀರೋ ಅದನ್ನ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ಅದನ್ನ ಮಾಡಕ್ ಹೋಗ್ತಾ ಇದೀನಿ. ನಮ್ ಜೊತೆ ನಮ್ಮ ಸುವೆಲ್ಲು ಮತ್ತೆ ಆಸ್ ಇಟ್ ಈಸ್ ನಮ್ಮ ಬೇಬಿ ರಿತಿಕ್. ಸೊ ಇವಾಗ ನಾವು ಫಸ್ಟ್ ಅನ್ಕೊಂಡಿದ್ದೇನಂದ್ರೆ ಔಟ್ ಸೈಡ್ ಶೂಟ್ ಮಾಡೋಣ ಅಂತ. ಔಟ್ ಸೈಡ್ ಅಲ್ಲಿ ಒಂದು ಸುಮಾರು ಪ್ರಶ್ನೆಗಳಿದೆ, ಆ ಪ್ರಶ್ನೆನ ಕಂಪ್ಲೀಟ್ ಮಾಡೋಣ ಅಂತ. ಔಟ್ ಸೈಡ್ ಅಲ್ಲಿ ಕಂಪ್ಲೀಟ್ ಮಾಡಾದ್ಮೇಲೆ ಇನ್ಸೈಡ್ ನಮ್ಮ ಮನೇಲಿ ಏನಿದೆಯೋ ಅದನ್ನ ಕಂಪ್ಲೀಟ್ ಮಾಡಬೇಕು. ಸೊ ಇವಾಗ ಹೊರಗಡೆ ಹೋಗ್ತಾ ಇದೀವಿ. ಹೊರಗಡೆಯಲ್ಲಿ ಏನ್ ಪ್ರಶ್ನೆ ಕೇಳಿದಾರೆ, ಏನ್ ಹೇಳಿದ್ರ ಅಂತ, ಏನೇನ್ ಕೇಳೋರೆ ಅಂತ ನಾನು ಹೇಳ್ತೀನಿ. ಲೆಟ್ಸ್ ಗೋ. ತ್ರಿಬಲ್ಸ್ ಹೋಗ್ತಾ ಇದೀವಿ. ತ್ರಿಬಲ್ಸ್ ಎಲ್ಲ ಹೋಗ್ಬೇಡಿ, ಒಳ್ಳೇದಲ್ಲ. ಇವನೇ ಹೇಳ್ಕೊಟ್ಟಿದ್ದು ನನಗೆ, ಅದಕ್ಕೋಸ್ಕರ ತ್ರಿಬಲ್ಸ್ ಹೋಗ್ತಾ ಇದ್ದೀನಿ. ಇನ್ನೇನಾದ್ರೂ ಬಾಯ್ ಬಿಟ್ರಂತೂ ಎಡಿಟ್ ಮಾಡಂಗ್ ಕಟ್ ಮಾಡ್ತೀವಿ. ಓಕೆ ಗೈಸ್, ಮನೆಯಿಂದ ಹೊರಟು ಈಗ ಪೆಟ್ರೋಲ್, ನಮ್ಮ ಹುಡುಗಂಗೆ ಪೆಟ್ರೋಲ್ ಹಾಕ್ಸಕ್ ಬಂದಿದ್ದೀನಿ. ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ, ಯಾಕಂದ್ರೆ ಹೊರಗಡೆ ಹೋಗ್ತಾ ಇದೀವಲ್ಲ. ಸೊ ಅಂದ್ರೆ ಒಂದು ಕ್ವಶನ್ ಬಂದ್ಬಿಟ್ಟು ಸ್ವಲ್ಪ ಕಿಲೋಮೀಟರ್ ಜಾಸ್ತಿ ಇದೆ ನಮ್ ಕಡೆಯಿಂದ ಅಲ್ಲಿಗೆ ಹೋಗ್ಬೇಕಂತ. ಸೊ ಅದಕ್ಕೋಸ್ಕರ ಅವನಿಗೆ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀನಿ. ಅವ್ನ ಗಾಡಿಲಿ ಒಂದ್ ಸ್ವಲ್ಪ ಪೆಟ್ರೋಲ್ ಇಲ್ಲ, ನಾನೇ ಹಾಕ್ಸ್ಬೇಕಲ್ಲ, ನನ್ನ ಕೆಲಸಕ್ಕೆ ನಾನೇ ಹಾಕ್ಸ್ಬೇಕು. ಅದಕ್ಕೆ ಅವ್ನಿಗೆ ಹಾಕ್ಸ್ತಾ ಇದ್ದೀನಿ. ಹೇಳ್ತೀನಿ ಯಾವ ಕ್ವಶನ್ ಕೇಳಿದಾರೆ, ಯಾವ ಕ್ವಶನ್ ಅಂತ ಹೇಳ್ತೀನಿ ನಿಮ್ಗೆ. ಗೈಸ್, ಇವಾಗ ನಾವು ಒಂದು ಮೆಡಿಕಲ್ ಶಾಪಿಗೆ ಬಂದಿರೋದು. ಏನಕ್ಕಂದ್ರೆ ನಮ್ಮ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಗೋ ಫಾರ್ ಮೆಡಿಕಲ್ ಶಾಪ್ ಅಂಡ್ ಆಸ್ಕ್ ರೈಸ್ ಫಾರ್ ಫುಡ್ ಅಂತ. ಸೊ ಮೆಡಿಕಲ್ ಶಾಪ್ ಹೋಗ್ಬಿಟ್ಟು 1 kg ರೈಸ್ ಮತ್ತೆ ಅಥವಾ ಏನೋ ಒಂದು ಫುಡ್ ಕೇಳಬೇಕಂತೆ. ಲೆಟ್ಸ್ ಕಂಪ್ಲೀಟ್ ದಿಸ್ ಚಾಲೆಂಜ್. ಗೈಸ್, ಇವಾಗ ಹೋಗ್ತಾ ಇದ್ದೀನಿ. ಅಣ್ಣ 1 kg ರೈಸು, 1 ಎಗ್ ರೈಸ್ ಪಾರ್ಸಲ್. ಅಣ್ಣ 1 kg ರೈಸು, 1 ಎಗ್ ರೈಸ್ ಪಾರ್ಸಲ್. ಓಕೆ ಗೈಸ್, ನೀವು ಹೇಳ್ದಂಗೆ ಫಸ್ಟ್ ಚಾಲೆಂಜ್ ಅಲ್ಲ, ಒಂದು ಟಾಸ್ಕ್ ಕೊಟ್ಟಿದ್ರು ನನಗೆ. ಸೊ ಇದನ್ನ ಕೇಳಿ ಅಂತ. ಸೊ ಮೆಡಿಕಲ್ ಶಾಪ್ ಅಲ್ಲಿ ಹೋಗಿ 1 kg ರೈಸ್ ಕೇಳಿದ್ದೆ. ಅವ್ರು ಯಾರಕ್ಕೆ ಎಕ್ಸ್ಪ್ರೆಷನ್ ತಗೊಂಡಿಲ್ಲ ಗೈಸ್. ಅಂತೂ ಒಂದು ಕಂಪ್ಲೀಟ್ ಮಾಡಿದ್ದೀನಿ. ಬ್ರೋ, ಏನು ಅನ್ಕೊಂಡಿಲ್ಲ ತಾನೆ? ಬೇಜಾರಿಲ್ಲ ಅಲ್ವಾ? ಇವರಂತೂ ಫುಲ್ ಶಾಕ್ ಆಗ್ಬಿಟ್ರು, ಏನಿದು ಹಿಂಗೆ ಕೇಳ್ತಾರಲ್ಲ ಅಂತ ಅನ್ಕೊಂಡ್ಬಿಟ್ರು. ಗೈಸ್, ಮೊದಲನೇ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಮೊದಲನೇದು ಏನು ಕೇಳಿದ್ರು ಅದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಮಾಡೋಣ. ಗೈಸ್, ಈಗ ನಾನು ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಬಂದಿದ್ದೀನಿ. ಈ ಪ್ಲೇಸಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದರೆ, ಸೊ ನೆಕ್ಸ್ಟ್ ಕ್ವಶನ್ ಏನು ಕೇಳೋರಂದ್ರೆ, ಅಂದರೆ ಏನು ಮಾಡಬೇಕು ಅಂತ ಹೇಳಿದಾರೆ ಅಂದರೆ, ಅಣ್ಣ ನೀವು ಒಂದು ಬಟ್ಟೆ ಅಂಗಡಿಗೆ ಹೋಗಿ ಅಲ್ಲಿರೋ ಗೊಂಬೆಗೆ ಮುತ್ಕೊಡಿ. ಸದ್ಯಕ್ಕೆ ಗೊಂಬೆ ಅಂಗಡಿಗೆ ಹೋಗ್ಬಿಟ್ಟು ಮುತ್ಕೊಡಿ ಅಂತ ಹೇಳೋರೆ. ಆದರೆ ಯಾವ ಅಂದರೆ ಸದ್ಯಕ್ಕೆ ಲಿಪ್ಸ್ ಕೊಡಿ ಅಥವಾ ಕೆನ್ನೆ ಅಥವಾ ಬೇರೆ ಕೊಡಿ ಅಂತ ಹೇಳಿಲ್ಲ. ಇದೊಂದು ಖುಷಿ ಮಾತ್ರ. ಈಗ ಹೋಗಿ ಮುತ್ಕೋಣ. ಇಲ್ಲೇ ಒಂದು ಅಂಗಡಿ ಐತೆ. ಸೊ ಅವರಿಗೆ ಗೊತ್ತಿಲ್ದಂಗೆ ಹೇಳ್ತಲೇ ಹೋಗ್ಬೇಕು. ಐ ಆಮ್ ಟೇಕಿಂಗ್ ಸಮ್ ರಿಸ್ಕ್. ಲೆಟ್ಸ್ ಗೋ. ಗೈಸ್, ಇವಾಗ ಮೇಲೆ ಹೋಗ್ತಾ ಇದ್ದೀನಿ. ಕೊಟ್ಟ ಗೈಸ್, ಸದ್ಯಕ್ಕೆ ಯಾರು ನೋಡಿಲ್ಲ, ಕೊಟ್ಬಿಟ್ಟೆ. 2ನೇ ಕ್ವಶನ್ ಕಂಪ್ಲೀಟ್ ಮಾಡಿದ್ದೀನಿ. ಯಪ್ಪ, ಫಸ್ಟ್ ಟೈಮ್ ನಾನು ಇದು ಈ ಟಾಸ್ಕ್ನ ಇದು ಫಸ್ಟ್ ಟೈಮೇ ಮಾಡಿದ್ದು. ಒಂಥರ ಖುಷಿ ಆಗೈತೆ. ನೆಕ್ಸ್ಟ್ ಹೋಗೋಣ. ಗೈಸ್, ನಮ್ಮ ಡ್ಯಾಡಿ ಗಾಡಿ ತಗೊಳಕ್ ಬಂದಿದ್ದೀನಿ. ಈಗ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು. ಆ ಜಾಗ ಎಲ್ಲಿ ಏನು ಅಂತ ಹೇಳ್ತೀನಿ, ಬನ್ನಿ ಹೋಗುವ. ಸ್ವಲ್ಪ ಹೊತ್ತು ಟ್ರಾವೆಲ್ ಮಾಡ್ಕೊಂಡು ಇವಾಗ ಇನ್ನೊಂದು ಜಾಗ ಬಂದಿದ್ದೀವಿ. ಈ ಜಾಗಕ್ಕೆ ಏನು ಬಂದಿದ್ದೀವಿ ಅಂದ್ರೆ, ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರೆ ಅಂದ್ರೆ, ಬ್ರೋ KFC ಒಳಗೆ ಹೋಗಿ ಬರ್ಗರ್ ಕಿಂಗ್ ಫುಡ್ ತಿನ್ನಿ, ಅಂದ್ರೆ ಬರ್ಗರ್ ಕಿಂಗ್ ಪಾರ್ಸಲ್ ತಗೊಂಡೋಗಿ KFC ಲಿ ತಿನ್ಬೇಕು ಅಂತ. ಸೊ ಇದು ನಮ್ಮ ಆಡಿಯನ್ಸ್ ಇಂದ ಬಂದಿರೋ ಕ್ವಶನ್. ಬರ್ಗರ್ ಕಿಂಗ್ ಅಲ್ಲಿದೆ. ಸೊ ಈಗ ಹೋಗಿ ಪಾರ್ಸಲ್ ತಗೊಳ್ಳೋಣ, ಬನ್ನಿ ಹೋಗುವ. ಗೈಸ್ ನೋಡಿ, ಬರ್ಗರ್ ಕಿಂಗು ಒಳಗೋಗಿ ಪಾರ್ಸಲ್ ತಗೊಳ್ಳೋಣ. ಗೈಸ್, 2 ಬರ್ಗರ್ಸ್, 2 ಕ್ರಿಸ್ಪಿ ವೆಜ್ ಬರ್ಗರ್, ಬೈ 1 get 1. ಅಣ್ಣ ಐಡಿಯಾ ಕೊಟ್ಟ. ಸೊ ಈಗ ಆರ್ಡರ್ ಮಾಡ್ಬೇಕು.
ಗೈಸ್ ಪಾರ್ಸಲ್ ತಗೊಂಡಾಯ್ತು. ಇವಾಗ KFC ಹೋಗ್ಬೇಕು. ನಮ್ಮ ಆ ಸೈಡ್ ಒಂದು KFC ಐತೆ. ಸೊ ಇಲ್ಲೇ ನಿಯರ್ ಬೈ ಒಂದು KFC ಇದೆ. ಎಲ್ಲಿ ಹೋಗ್ಬೇಕಂತ ನೋಡ್ಬೇಕು. ಒಟ್ನಲ್ಲಿ ನೀವು ಹೇಳೋ ಚಾಲೆಂಜ್ ನ ಮಾಡ್ತಾ ಇದ್ದೀನಿ. ಈ ಖುಷಿಗಾದ್ರೂ ಒಂದು ಸಬ್ಸ್ಕ್ರೈಬ್ ಹೊತ್ಕೊಡಿ. ಹಲೋ ಸ್ವೆಲ್, ಖುಷಿಗಾದ್ರೂ ಒಂದು ಸಬ್ಸ್ಕ್ರೈಬ್ ಹೊತ್ಬಾರ್ದ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಹುಡುಗ ಪಾಪ ಕೋಪ ಮಾಡ್ಕೊಂಡ್ಬಿಟ್ಟವನೆ. ಇಲ್ಲಿ ಬರ್ನಾಬಿಟ್ಟೈತಿ. ಇಲ್ಲಿ ಗಾಡಿ ವಾಪಸ್ ಬಿಟ್ಟಾಯ್ತು. ಇವಾಗ ಡೈರೆಕ್ಟ್ KFC ಹೋಗೋಣ ಬನ್ನಿ. ಗೈಸ್ ಫೈನಲಿ ಬರ್ಗರ್ ತಗೊಂಡು KFC ಬಂದಿದ್ದೀವಿ. ತಿನ್ನೋದೊಂದು ಬಾಕಿ. ಲೆಟ್ಸ್ ಗೋ ತಿನ್ನುವ, ಟ್ರೈ ಮಾಡುವ. ಗೈಸ್ ಇವರಿಬ್ರನ್ನ ಫಸ್ಟ್ ಮುಂದೆ ಕಳಿಸ್ತಾ ಇದೀನಿ, ನಾನು ಆರಾಮಾಗಿ ಬರೋಣ ಅಂತ. ಗೈಸ್ ಕುತ್ಕೊಂಡ್ವಿ ನೋಡಿ. ಇವಾಗ ಸ್ಟಾರ್ಟ್ ಮಾಡೋಣ. ಏನೇನೆಲ್ಲ ಟಾಸ್ಕ್ ಕೊಟ್ಟಿದ್ದೀರಾ, ಬಟ್ ಆದ್ರೂ ಮಾಡಬೇಕು. ಏನೋ ಅನ್ಕೊಳ್ಳೋಣ ಅನ್ಕೋತೀನಿ. ನನ್ನ ಪ್ರಕಾರ ಇಲ್ಲಿರೋರು ಅಥವಾ ಏನಾದ್ರು ತಿಂದ್ರು ಏನು ಅನ್ಕೊಳ್ಳೋ ಅನ್ಕೋತೀನಿ. ಅಕಸ್ಮಾತ್ ಏನಾದ್ರು ಅನ್ಕೊಂಡ್ರೆ ಹೊಟ್ಟೆ ಹಾಕ್ತೀವಿ. ಇಟ್ಸ್ ಜಸ್ಟ್ ಅ ಚಾಲೆಂಜ್ ಅಷ್ಟೇ. ಗೈಸ್ ಬರ್ಗರ್ ಕಿಂಗ್ ಬರ್ಗರು KFC ಮಿಷನ್ ಕಂಪ್ಲೀಟೆಡ್. ಗೈಸ್ ಇವಾಗ ಇನ್ನೊಂದು ಜಾಗ ಬಂದಿದ್ದೀನಿ. ಇದೊಂಥರ ಗೊತ್ತಿಲ್ಲ ಎಷ್ಟು ಒಂಥರ ಅನ್ಕಂಫರ್ಟೇಬಲ್ ಮತ್ತು ನನಗೆ ತುಂಬ ನಾಚಿಕೆ ಆಗ್ತೈತೆ. ಇವರೇ ಹೇಳ್ತಾ ಇರೋದು ಮಾಡು ಅಂತ. ಗೈಸ್ ಇದಂತೂ ಸೊ 3ನೇ ಕ್ವಶನ್, ಓಕೆನಾ? ಸೊ ಏನು ಕೇಳಿದಾರೆ ಅಂದರೆ ನಡು ರೋಡಲ್ಲಿ ಸಾಷ್ಟಾಂಗ ನಮಸ್ಕಾರ ಹಾಕು ಬ್ರೋ ಖತಮ್. ಸೊ ಇದು ಕೇಳಿರೋದು. ಸೊ ನಾನು ಮಾಡ್ಬೇಕಂತ ಇರೋದು ಆ ಜಾಗದಲ್ಲಿ, ಸೊ ಆ ಪ್ಲೇಸಲ್ಲಿ. ಒಂಥರ ರಿಸ್ಕ್ ಅಂದರೆ ನನಗೆ ಒಂಥರ ಆಗ್ತೈತೆ. ನೋಡೋಣ ಹೆಂಗೆ ಮಾಡ್ತೀನಂತ. ಬಟ್ ಲೆಟ್ಸ್ ಡೂ ಇಟ್. ಗೈಸ್ ಅಲ್ಲಿ ಒಂದು ನಮಸ್ಕಾರ ಹಾಕಿ ಬಂದಿದ್ದಷ್ಟೇ ಜೂಟ್ ಹಾಕ್ಬಿಡ್ತೀನಿ ಫಸ್ಟ್. 1-2 ಸೆಕೆಂಡ್ ಇರ್ಬೇಕಿಲ್ಲ. ಆಯ್ತು ಇರ್ತೀನಿ ಬಟ್ ಜೂಟ್ ಹಾಕ್ಬಿಡ್ತೀನಿ ನಾನಂತೂ. ಗೈಸ್ ಹೋಗ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಗೈಸ್ ಲಿಟ್ರಲಿ ಮಾಡ್ಬಿಟ್ಟೆ. ಏನು ಮಾಡಿದೆ ಅಂತ ಗೊತ್ತಿಲ್ಲ, ಬಟ್ ಎಲ್ಲರೂ ಮಾಡ್ತವ್ರೆ. ಯಪ್ಪ ಸ್ವಾಮಿ. ಗೈಸ್ ಲಿಟ್ರಲಿ ಏನೋ ಒಂದು ಕಷ್ಟಪಟ್ಟು ಮಾಡ್ಬಿಟ್ಟೆ ಒಟ್ಟಿನಲ್ಲಿ. ಲೆಟ್ಸ್ ಗೋ. ಗೈಸ್ ಇವರಂತೂ ಖುಷಿ ಪಟ್ಬಿಟ್ರು, ಮಾತ್ರ ಬೇಜಾನ್ ಖುಷಿ ಪಟ್ಬಿಟ್ರು. ನೋಡಿ ನನಗಂತೂ ತಳಮಳ ಆಗ್ಬಿಡ್ತು. ನೋಡೋಣ ವಿಡಿಯೋ ಹೆಂಗ್ ಬಂದೈತೆ ಅಂತ ನೋಡೋಣ. ಗೈಸ್ ಮಾಡ್ಬಿಟ್ಟೆ ಈ ಚಾಲೆಂಜ್ನ. ರಿಸ್ಕ್ ತಗೊಂಡು ಮಾಡಿದ್ದೀನಿ ಈ ಚಾಲೆಂಜ್ನ. ಓಕೆ ಗೈಸ್, ವಾಪಸ್ ನಮ್ಮ ಮನೆ ಹತ್ರ ಬಂದ್ವಿ. ಇವಾಗ ನೆಕ್ಸ್ಟ್ ಏನ್ ಕೇಳಿದಾರೆ ಅಂದ್ರೆ ಬ್ರೋ 2 ಪೂರ್ ಪೀಪಲ್ಗೆ ಹೆಲ್ಪ್ ಮಾಡಿ ಬ್ರೋ ಅಂತ ಕೇಳಿದಿರಾ. ಸೊ ಇವಾಗ ಅದನ್ನ ನೆರವೇರ್ಸೋಣ. ಗೈಸ್ ಈ ಕ್ವಶನ್ ಆಸ್ ಎ ಫನ್ ಆಗಿ ಮಾಡ್ತಿರೋದು. ಅಂಡ್ ಸೊ ನೀವ್ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಪ್ಲಾನ್ ಇದೆ. ಸೊ ಅವೆಲ್ಲ ಮುಂದಿನ ದಿನಗಳ ಪ್ಲಾನ್ ಇದೆ. ಈಗ ಸದ್ಯಕ್ಕೆ ಸೊ ನೀವು ಹೇಳ್ದಂಗೆ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಇವರು ಯಾರು ಗೊತ್ತಾ, ಇನ್ಸ್ಟಾದಲ್ಲಿ ನೆಕ್ಸ್ಟ್ ಕ್ವಶನ್ ಏನು ಗೊತ್ತಾ ಬಂದಿದ್ದು, ಇದು ಸಪ್ರೇಟ್ ಮಾಡೋ ಒಂಚೂರು. ಇನ್ಸ್ಟಾದಲ್ಲಿ ಕ್ವಶನ್ ಏನು ಗೊತ್ತಾ ಬಂದಿದ್ದು. ಸೊ ಬ್ರೋ 2 ಪೂರ್ ಪರ್ಸನ್ಗೆ ಹೆಲ್ಪ್ ಮಾಡಿ ಬ್ರೋ ಅಂತ ಹೇಳಿದ್ರು. ಸೊ ಅದಕ್ಕೆ ತೊಳಿ ಅಣ್ಣ ತೊಳಿ ಅಣ್ಣ ತಗೊಳ್ಳಿ ಅಣ್ಣ. ಹಾಂ ಗೈಸ್ ಈ ಕ್ವಶನ್ನ ಫುಲ್ಫಿಲ್ ಮಾಡಿದ್ದೀನಿ. ನಿಮಗೋಸ್ಕರನೇ ಕಷ್ಟಪಟ್ಟು ಫುಲ್ಫಿಲ್ ಮಾಡಿದ್ದೀನಿ. ನಮ್ಮ ಇಬ್ಬರು ಬಡ ಮಕ್ಕಳರಿಗೆ 10 ರೂಪಾಯಿ ಕುರ್ಕುರೆ ಕೊಡ್ಸಿದ್ದೀನಿ. ಗೈಸ್ ಇದು ಆಸ್ ಎ ಫನ್ ಆಗಿ ತೊಗೊಂಡಿದ್ದಷ್ಟೇ. ಸೊ ಫರ್ದರ್ ಡೇಸಲ್ಲಿ ಇದನ್ನೆಲ್ಲ ಮಾಡಬೇಕಂತ ತುಂಬ ಅನ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಆಸ್ ಎ ಫನ್ ಆಗಿ ನಾನು ಈ ಕ್ವಶನ್ ತೊಗೊಂಡಿರೋದು. ಇಲ್ಲಿಗೆ ಈ ಕ್ವಶನ್ ಕೂಡ ಮುಗ್ದಿದೆ. ಆ್ಯಂಡ್ ಈಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಗೈಸ್ ಬ್ಯಾಕ್ ಟು ಹೋಮ್. ಆಚೆ ಶೂಟ್ ಮಾಡೋಷ್ಟರಲ್ಲಿ ಬೇಜಾನ್ ಟಯರ್ಡ್ ಆಗ್ಬಿಡ್ತು. ಇವಾಗ ಇನ್ಸೈಡ್ ಶೂಟ್ ಅಂದರೆ ಒಳಗಡೆ ನಡೆಯುವಂಥದ್ದು ಈಗ ಶುರು ಮಾಡಬೇಕು. ಏನೇನು ಕ್ವಶನ್ ಕೇಳಿದ್ದೀರ ಅಂತ ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಓಕೆ ಗೈಸ್, ಈಗ ನೆಕ್ಸ್ಟ್ ಸೆಟಪ್ ಆಯಿತು. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಕ್ವಶನ್ ಕೇಳಿರೋದು ಏನಂದ್ರೆ ಪಿಜ್ಜಾ ಗೋಬಿ ಮಿಕ್ಸ್ ಈಟಿಂಗ್. ಪಿಜ್ಜಾ ಜೊತೆಗೆ ಗೋಬಿ ಹಾಕೊಂಡು ತಿನ್ಬೇಕು. ಈ ತರ ಕ್ವಶನ್ಸ್ ನಮ್ಗೆ ನೆನಪಾಗೋದು ವಿಯರ್ಡ್ ಗೌತಮ್ ಈ ತರ ಟೈಪ್ ಎಲ್ಲ ಮಾಡೋದು. ಸೊ ಅವರೇ ನೆನಪಾಗ್ಬಿಟ್ರು ನನಗೆ. ಇವಾಗ ನಾನು ಒಂದ್ಸಲ ಟ್ರೈ ಮಾಡೋಣ. ಸೊ ಅದಕ್ಕೆ ಅಂತ ಒಂದು ಬೌಲ್, ಯಾವ್ದೋ ಒಂದು ಮನೇಲಿ ಒಂದು ಬೌಲ್ ಇತ್ತು, ತಗೋದೆ. ಪಿಜ್ಜಾ ಕೂಡ ರೆಡಿ. ಸೊ ಗೋಬಿ ಕೂಡ ತಂದಿದ್ದೀನಿ. ಗೈಸ್ ಕಾರ್ನ್ ಪಿಜ್ಜಾ ಗಮ ಅಂತೈತೆ. ಸೊ ಇದನ್ನ ಒಂದು ತುಂಡಾಗಿ ಮಾಡಿ ಒಂದು ಹಿಂಗೆ ಎಷ್ಟಿಷ್ಟೇ ತಿಂದ್ಮೇಲೆ ವಾಪಸ್ಸು ಪಿಜ್ಜಾ ತಿನ್ನಕ್ ಮನ್ಸು ಬರ್ಬೇಕು.
ಗೈಸ್ ಈಗ ನಾನು ಏನೇನು ಟೇಸ್ಟ್ ಮಾಡ್ತಿದ್ದೀನೋ ಅದನ್ನು ಒಂದು ತುತ್ತಾದ್ರು ಸೊ ಇವರು ಅಥವಾ ಇವರಿಬ್ರು. ನಾನು ಜಾಸ್ತಿ ಕೇಳ್ತಿಲ್ಲ, ಬರೀ ಒಂದೇ ಒಂದು ತುತ್ತು ಅಷ್ಟೇ. ನಾನೇನು ಕೇಳೋ ಒಂದು ತುತ್ತು ಅಷ್ಟೇ. ಓಕೆ, ಚಿಕ್ಕ ಮಕ್ಳೆಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ. ಹೌದು, ಇದನ್ನೆಲ್ಲ ಯಾರು ಟ್ರೈ ಮಾಡಕ್ ಹೋಗ್ಬೇಡಿ, ಸುಮ್ಮನೆ. ಗೈಸ್ ಪಿಜ್ಜಾ ಮತ್ತೆ ಗೋಬಿ ಈಗ ತಿನ್ನೋಣ. ಪಿಜ್ಜಾ ಜೊತೆಗೆ ಗೋಬಿ ನೀವು ಹೇಳ್ದಂಗೆ ಕಂಪ್ಲೀಟ್ ಮಾಡ್ತಾ ಇದೀನಿ. ರೇಂಜ್ ಓಕೆ ಓಕೆ, ಇದೊಂದು ಯಾರೋ ಒಳ್ಳೆ ಟೇಸ್ಟ್ ಕೊಟ್ಟವ್ರೆ. ಸೊ ಎರಡನೇ ತುತ್ತು. ಸೊ ಈ ಕ್ವಶನ್ನ ನಿಮಗೋಸ್ಕರ ಕಂಪ್ಲೀಟ್ ಮಾಡಿದೆ. ಸೊ ಇವಾಗ 2 ತುತ್ತು ಬಾಕಿ ಇದೆ. 1 ತುತ್ತು ಸುವೇಲು, 1 ತುತ್ತು ರಿತಿಕು. ಹಾನು ನಾನು ತುತ್ತು ಮಾಡ್ರಿ, ಇವ ಯಾವತ್ತಾದ್ರೂ ತುತ್ತು ಮಾಡಿದ್ದೀನಿ ನಾನು. ಫಸ್ಟ್ ಟೈಮ್ ಕೇಳ್ತಿದ್ದೀನಾರು ಒಪ್ಕೋಬೇಕು. ಹಾನು ಇದು ಬಂದು ಸುವೇಲ್ದು. ಚೆನ್ನಾಯ್ತಾನೆ, ಏನು ತೊಂದರೆ ಇಲ್ಲ. ವಾಟ್ ಬಾಯ್, ಹೆಂಗೈತೆ? ಕಂಪ್ಲೀಟ್ ಮಾಡ್ರಿ. ಗೈಸ್ ಫೈನಲಿ ಕಂಪ್ಲೀಟ್ ಮಾಡಿದೆ. ಗೈಸ್ ಆ ಚಾಲೆಂಜ್ ಕಂಪ್ಲೀಟ್ ಆಯ್ತು. ಇವಾಗ ಇದೇ ರಿಲೇಟೆಡ್ ಇನ್ನೊಂದು ಚಾಲೆಂಜ್ ಇದೆ. ಅಂದ್ರೆ ಇನ್ನೊಂದು ಚಾಲೆಂಜ್ ಅಂತ ಸಾರಿ, ನೀವು ಹೇಳಿರೋದನ್ನ ನಾನು ಮಾಡ್ಬೇಕಲ್ವಾ. ಸೊ ಇನ್ನೊಂದು ಕ್ವಶನ್ ಕೇಳಿದ್ದೀರಾ, ಇನ್ನೊಂದು ಹೇಳಿದ್ದೀರಾ ನೀವು. ಸೊ ಇನ್ನೊಂದು ಏನಂದ್ರೆ, ಬ್ರೋ ಪಿಜ್ಜಾ ಮತ್ತೆ ಮ್ಯಾಂಗೋ ಜ್ಯೂಸ್ ಸಮೋಸ ಮಿಕ್ಸ್ ಮಾಡ್ಕೊಂಡು ತಿನ್ನಿ. ಅದು ನಿಮ್ ಸುದೀಪ್ ಅಣ್ಣ ಒಬ್ನೇ ತಿನ್ನೋದು. ಸೊ ಇದನ್ನ ಕಂಪ್ಲೀಟ್ ಮಾಡೋಣ ಲೈಟ್ ಲೈಟ್ ತಿನ್ಕೊಂಡು. ಸೊ ನನ್ನ ಜೊತೆಗೆ ಸುವೇಲ್ ಮತ್ತೆ ರಿತಿಕ್ ಒಂದೊಂದು ತುತ್ತು. ನಾನು ಜಾಸ್ತಿ ಕೇಳಲ್ಲ, 1 ತುತ್ತು ಅಷ್ಟೇ. ಅವ್ರ ಟೇಸ್ಟ್ಗೋಸ್ಕರ ಅಷ್ಟೇ, ಒಂದೇ ತುತ್ತು. ಹಾ, 1 ತುತ್ತು, ಒಂದೇ ತುತ್ತು. ಗೈಸ್ ಪಿಜ್ಜಾ ಅದೆರಡು ಪೀಸ್ ಹಂಗೆ ಕೊಯ್ಬ್ರಿದಿರಿ. ಗೈಸ್ ಸಮೋಸ. ಗೈಸ್ ಫ್ರೂಟಿ. ವಾವ್. ಪಿಜ್ಜಾ, ಸಮೋಸ, ಫ್ರೂಟಿ, ಮ್ಯಾಂಗೋ ಜ್ಯೂಸ್ ರೆಡಿ. ಈಗ ತಿನ್ನೋಣ. ಆರ್ ಯು ರೆಡಿ? ನಾನು ಹೆಚ್ಚಿಗೆ ಕೇಳಲ್ಲಪ್ಪ, ಒಂದೇ ತುತ್ತು ಗೈಸ್. ಅಕಸ್ಮಾತ್ ಇವ್ರು ಮಾಡಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಬ್ಲಾಗು ಲಿಸ್ನಿಂಗ್ ಟು ಇವ್ರಿಬ್ರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈ ಇದ್ರಲ್ಲಿ 1 ತುತ್ತು ಇಲ್ಲ ಅಂದ್ರೆ 2 ತುತ್ತಾದ್ರು ತಿಂದ್ರೆ ನೆಕ್ಸ್ಟ್ ಗ್ಯಾರಂಟಿ ಮಾಡ್ತೀನಿ. ಗ್ಯಾರಂಟಿ ನಾನು ಹೇಳಿ ನೆಕ್ಸ್ಟ್ ವೀಕ್ ಒಳಗಡೆ ಈ ವಿಡಿಯೋ ಡಿಲೀಟ್ ಆಗಲ್ಲ. ಅಕಸ್ಮಾತ್ ಇವ್ರು 2 ಬೈಟ್ ತಿಂದ್ರೆ, ಸೊ ಅಂದ್ರೆ ಇವರಿಬ್ರು ಸುವೇಲ್ ಮತ್ತೆ ರಿತಿಕ್ ತಿಂದ್ರೆ, ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಲಿಸ್ನಿಂಗ್ ಟು ಸುವೇಲ್ ರಿತಿಕ್ ಮಾಡ್ತೀನಿ. ಬಟ್ ಏನಂದ್ರೆ ಒಂದು ವಿಡಿಯೋ ಬಂದು ಬರೀ ಒಬ್ರಿಗಿರುತ್ತೆ. ಲಿಸ್ನಿಂಗ್ ಟು ಸುವೇಲ್ ಒಂದಿನ ಇರುತ್ತೆ, ಲಿಸ್ನಿಂಗ್ ಟು ರಿತಿಕ್ ಒಂದಿನ ಇರುತ್ತೆ. ಬಟ್ ಇವಾಗ ಅವರು ಇದನ್ನ ತಿನ್ಬೇಕು, ನಾನು ಹೇಳೋಷ್ಟು ತಿನ್ಬೇಕು. ಹಂಗಂತ ಅವ್ರಿಗೆ ಇಷ್ಟಿಷ್ಟೇ ತಿಂದ್ರೆ ಲೆಕ್ಕ ಬರಲ್ಲ. ಸೊ ಇದನ್ನ ನೋಡೋಕ್ಕಿಂತ ಮುಂಚೆ ಸ್ಕಿಪ್ ಮಾಡ್ಬಿಡಿ. ಅಕಸ್ಮಾತ್ ನೋಡೋಕ್ಕಾಗಿಲ್ಲ ಅಂದ್ರೆ ವಾಮಿಟ್ ಬಂತು ಅಂದ್ರೆ ಸ್ಕಿಪ್ ಮಾಡ್ಕೊಂಬಿಡಿ. ಗೈಸ್ ಎಲ್ಲ ಪೂರ ಮಿಕ್ಸ್ ಮಾಡಾಯ್ತು, ಪೂರ್ತಿ ಮಿಕ್ಸ್ ಮಾಡಾಯ್ತು. ನೀವೇನು ಹೇಳಿದ್ದು ಯಾರು ಟ್ರೈ ಮಾಡೋಕ್ಕಂತ ಹೋಗ್ಬಿಡಿ. ಇವಾಗ ಲೆಟ್ಸ್ ಗೋ. ಗೈಸ್ ನಿಮ್ಗೋಸ್ಕರ ತಿಂತಾ ಇದ್ದೀನಿ. ಅಮ್ಮ ಆಶೀರ್ವಾದ ಮಾಡು. ಇಲ್ಲ ತಿನ್ಬೋದು. ಸುದೀಪ್ ಬ್ರೋ ನಾನು ನೋಡ್ಬೇಕಂದ್ರೆ ನಾಳೆ ಬೆಳಗ್ಗೆ ಹಾಸ್ಪಿಟ್ಲಿಗೆ ಬಂದ್ಬಿಡಿ. ಗೈಸ್ ನಾನೊಂದು ತುತ್ತಿಂದಾಯ್ತು. ಇವಾಗ ಇವರಿಬ್ರು ಸರ್ತಿ. ಫಸ್ಟ್ ಯಾರು ಸ್ಟಾರ್ಟ್ ಮಾಡ್ತಾರೋ ಅಂತೂ ಅವ್ರದ್ದೇ ಲಿಸ್ನಿಂಗ್. ಫಸ್ಟ್ ಸ್ಪೂನ್ ಎಲ್ಲ ಇಲ್ಲ, ಕೈಯಲ್ಲೇ ತಿನ್ಬೇಕು. ಏನು ಅಲ್ಲ ಒಂಚೂರು ಮಿಕ್ಸಪ್ ಬೇಕಾಯ್ತು ತಾಳು. ತವಲೆ ರೆಡಿ, 1 ಬೈಟ್. ಐ ತಿನ್ನು ಬೇಗ ಪಟ್ಟಂತ, ಹಂಗೆಲ್ಲ ಕೆಳಗೆ ಬಿಡ್ಸಂಗಿಲ್ಲ. ಕಮನ್ ಹಾಕೊಂಬಿಡು. ಕೊಡಿ ಫುಲ್ ತಿನ್ನು, ಹೊಡೆದಾಕ್ಬಿಡ್ತೀನಿ. ತಿನ್ನು, ಉಗ್ಗಿದ್ರೆ ಮಾತ್ರ ಕ್ಯಾನ್ಸರ್ ಅಷ್ಟೇ. ಆರಾಮಾಗಿ ತಿನ್ನು. ಬೀಳ್ಸಿದ್ರೆ ಹೇಳ್ತಾ ಇದ್ದೀನಿ, ತಿನ್ನು. 2ನೇ ಬೈಟ್ ಗೈಸ್. ತಿನ್ನು ಪೂರ್ತಿ ತಿನ್ನು. ಜಿಮ್ ಕೋಚ್ ನೋಡ್ಬೇಕು, ಅವನು ಟಾರ್ಚರ್ ಇಕ್ಕಿದ್ದಂತ ಹೇಳ್ತೀನಿ. ಗೈಸ್
ನಮ್ಮ ಹುಡುಗ ಬರಲಿ ಅಂತೂ ಇಂತೂ ಪಾಪ ಹುಡುಗ ಕಂಪ್ಲೀಟ್ ಮಾಡ್ಬಿಟ್ಟ ಅಣ್ಣ ಖತಮ್. ಸೊ ಸುವೆಲ್ ಬಾಕಿ ಇದಾರೆ. ಸೊ ಇಷ್ಟೆಲ್ಲ ಪೂರ್ತಿ 2/2 ಸುವೆಲ್ ತಿಂತಾನೆ. ಕಮನ್ ಲಿಸ್ನಿಂಗ್ ಟು ರಿತಿಕ್ ಅಂದಲ್ಲ, ಲಿಸ್ನಿಂಗ್ ಟು ಸುವೆಲ್ ಕ್ಯಾನ್ಸಲ್. ಓ ಥ್ಯಾಂಕ್ ಯು ಅಪ್ಪ. ಒಬ್ರು ದುಡಿತು ಗೈಸ್. ನನಗೆ ಒಂದು ಭಾರ ಹೊಡಿತು, ಈಗ ಪರವಾಗಿಲ್ಲ. ಈಗ ಹೆಂಗಿದ್ರು ನಾನು ಲಿಸ್ನಿಂಗ್ ಟು ರಿತಿಕ್ ಮಾಡೇ ಮಾಡ್ತೀನಿ. ಕ್ಯಾನ್ಸಲ್ ಫಿಕ್ಸಾ? ಇದೇ ಮಾತು. ಅಲ್ಲೆಲ್ಲೋ ಹೋಗಕ್ಕಿಂತ ಮುಂಚೆ ಮತ್ತಿನ್ ಮಾಡೋದಿಲ್ಲ. ಡನ್. ಓಕೆ ಗೈಸ್, ಇವಾಗ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ರು ಅಂತ ಹೇಳ್ತೀನಿ ಬನ್ನಿ. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ರು ಅಂದ್ರೆ, ಬ್ರೋ ಒಂದು ಡ್ಯಾನ್ಸ್ ಮಾಡಿ ಹೇಳಿದ್ದಾರೆ. ಸೊ ಇವಾಗ ಅವ್ರ ಮಾತನ್ನ ಫುಲ್ಫಿಲ್ ಮಾಡುವ. ಡ್ಯಾನ್ಸ್ ಮಾಡ್ತೀನಿ, ನೀವು ನೋಡಿ ಖುಷಿ ಪಡಿ. ಸಾಕು. ಖುಷಿ ಆಯ್ತು ಇಲ್ಲಾಂದ್ರೆ ಬೈಕೊಂಡ್ರು ಹೆಂಗಿತ್ತೋ ಏನೋ ಕಮೆಂಟ್ ಆಗಿ ತಿಳಿಸಿ. ಸೊ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂಡ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇವ್ರು ಕೇಳಿರೋ ಕ್ವಶನ್ ಕೂಡ ತುಂಬಾ ಸಖತ್ತಾಗಿದೆ. ಸೊ ಏನ್ ಕ್ವಶನ್ ಅಂದ್ರೆ, ಒಂದು ರೊಮ್ಯಾಂಟಿಕ್ ಸಾಂಗ್ ಗೆ ರಿತಿಕ್ ಜೊತೆ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ವಾಹ್ ವಾ 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 ವಾ. ಓ ಮಾಡೋಣ, ಇಂಟ್ರೆಸ್ಟಿಂಗ್ ಆಗಿದೆ. ಇದೇ ನನ್ನ ಕೊನೆ ರೊಮ್ಯಾಂಟಿಕ್ ಆಗಿರುತ್ತೋ ಇಲ್ಲ ರೊಮ್ಯಾಂಟಿಕ್ ಡ್ಯಾನ್ಸ್ ಆಗಿರುತ್ತೋ ಗೊತ್ತಿಲ್ಲ. ದಯವಿಟ್ಟು ಯಾರಾದ್ರೂ ಈ ವಿಡಿಯೋ ನೋಡ್ತಿದ್ರೆ ಇದು ನನ್ನ ಕೊನೆ ವಿಡಿಯೋ. ಕೊನೆ ವಿಷಯ ಏನಿದೆ ಹೇಳ್ಕೊಂಡ್ಬಿಡ್ತೀನಿ. ನನ್ನ ಬೇಬಿ ಇವತ್ತು ಬೆಳಗ್ಗೆ ತಾನೇ ಮಿನಿ ಬ್ಲಾಗ್ ಬಿಟ್ಟೆ ನನ್ನ ಬೇಬಿ ಅಂತ. ಆಗ್ಲೇ ಬೇಬಿ ಜೊತೆ ರೊಮ್ಯಾಂಟಿಕ್ ಸಾಂಗ್ಗೆ ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡ್ಬೇಕಂತೆ. ಇಂಥ ಅವಕಾಶ ಎಲ್ಲಿ ಸಿಗುತ್ತೆ ಗೈಸ್? ಇವತ್ತು ಅದನ್ನ ಈಡೇರಿಸ್ಕೊತೀನಿ, ನೋಡಿ ಅಂತೆ, ಬನ್ನಿ. ಗೈಸ್ ಅಂತೂ ಡ್ಯಾನ್ಸ್ ಕಂಪ್ಲೀಟ್ ಮಾಡ್ಬಿಟ್ವಿ. ನಿಮ್ಗಂತೂ ಪೂರ್ತಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನನ್ನ ಪ್ರಕಾರ ಗೊತ್ತು. ನಮ್ಗೆ ಖುಷಿ ಆಯ್ತು ಅಂಡ್ ನನ್ನ ಬೇಬಿ ಜೊತೆನೂ ಕೂಡ ಮಾಡಿದ್ವಿ. ಸಖತ್ತಾಗಿತ್ತು ಮತ್ತ. ಗೈಸ್ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರೆ ಅಂದ್ರೆ, ಐ ಆಮ್ ಮ್ಯಾಡ್ ಅಂತ 100 ಸಲಿ ಹೇಳಿ. ಐ ಆಮ್ ಮ್ಯಾಡ್ ಅಂತ 100 ಸಲಿ ಹೇಳಿದೆ. ಗೈಸ್ ನೆಕ್ಸ್ಟ್ ಕ್ವಶನ್ ಬಂದು, ಅಣ್ಣ ನಿಮ್ಮ ಮಮ್ಮಿಗೆ ಊಟ ಮಾಡಿಸಿ ಅಷ್ಟೇ. ಮಾಡ್ಸೋಣ, ಆರಾಮಾಗಿ ಮಾಡ್ಸೋಣ. ಗೈಸ್ ಇವಾಗ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಅಣ್ಣ ನಿಮ್ ಫ್ರೆಂಡ್ಗೆ ತಾಳಿ ಕಟ್ಟಿ ರಿಕ್ವೆಸ್ಟ್ ಆಫ್ ಯುವರ್ ಫಾಲೋವರ್ ಪ್ಲೀಸ್. ಈ ಕ್ವಶನ್ಗೆ ನಾನು ಯಾರ ಜೊತೆ ಮಾಡ್ತಾ ಇದ್ದೇನೆ ಅಂದ್ರೆ, ಆಸ್ ಇಟ್ ಇಸ್ ನಮ್ಮ ಬೇಬಿ ಜೊತೆ. ಸೊ ಏನಂದ್ರೆ ನಮ್ಮ ಹತ್ರ ಹೆಂಗಿದ್ರು ಒರಿಜಿನಲ್ ತಾಳಿ ಅಂತೂ ಇರಲ್ಲ. ಸೊ ಇದನ್ನೇ ತಾಳಿ ಅನ್ಕೊಂಡು, ಮೆಜರ್ಮೆಂಟ್ ಟೇಪ್ ನ ತಾಳಿ ಅನ್ಕೊಂಡು ಇದನ್ನೇ ಕಟ್ತೀನಿ. ಸೊ ನೀವು ನೋಡಿ ಆನಂದಿಸಿ, ನಮಗೆ ಅಲ್ಲಿಂದ ಅಕ್ಷತೆಗಳಾಗ್ಬಿಡಿ. ಓಕೆ, ಬಾಯ್ ಬಾಯ್. ಸೊ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರೆ ಅಂದ್ರೆ, ಬ್ರೋ ಭವಿತಾಗೆ ಮೇಕಪ್ ಮಾಡಿ. ನನ್ನ ಕೈಯಾರ ಇವತ್ತು ಭವಿತಾ ಮೇಕಪ್ ಮಾಡ್ತಾಳೆ. ಇನ್ ಜನ್ಮದಲ್ಲಿ ಮೇಕಪ್ ಮಾಡಿಸ್ಕೊಳ್ಳೋ ಅನ್ಕೋತೀನಿ ನನ್ನ ಪ್ರಕಾರ. ಆ ತರ ಮಾಡ್ತೀನಿ. ನೋಡಿ ನಮ್ಮರಿ. ಸೊ ಇವಳು ಮುಖಕ್ಕೆ ಇವಾಗ ಮೇಕಪ್ ಮಾಡಬೇಕು. ಮೇಕಪ್ ಮಾಡೋದಕ್ಕೆ ಎಲ್ಲ ಕೊಡ್ತಾರ ನೋಡಿ. ಇದುವರೆಗೂ ನಾನು ಯಾರಿಗೂ ಒಂದು
ಸಲಿನೂ ಈ ಕಾಜಲ್ ಹಾಕಿಲ್ಲ. ಇವಳಿಗೆ ಫಸ್ಟ್ ಟೈಮ್ ಆಗ್ತಿರೋದು ನನ್ನ ಪ್ರಕಾರ. ಇದನ್ನ ಹೆಂಗ್ ಹಾಕ್ಬೇಕಂತನೂ ಗೊತ್ತಿಲ್ಲ. ಯಾರಲ್ಲ ಅವಳು ಹುಡುಗಿ ದೆವ್ವ ಇದ್ದಂಗೆ ಒಂದ್ ಮಣ ಮೇಕಪ್ ಹಾಕೊಂಡು. ಗೈಸ್ ಫೈನಲಿ ನಮ್ಮ ಮರಿದೇವ ಮೇಕಪ್ ಮಾಡಾಯ್ತು. ಅಂಡ್ ಸೇಮ್ ಮರಿದೇವು ಅಂತಾನೆ ಕಾಣ್ತಿಲ್ಲ. ಇರಿ ಒಂದ್ಸರಿ ಹತ್ರದಿಂದ ತೋರಿಸ್ಬೋಣ. ಈ ಕಾಜಲ್ಲು ಮಿಸ್ಟೇಕ್ ಆಯ್ತು. ಇನ್ನೆಲ್ಲ ಓಕೆ ಓಕೆ ಓಕೆ. ಫೈನಲಿ ಈ ಹೇಳಿರೋ ಕ್ವಶನ್ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಗೈಸ್. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಈ ಕ್ವಶನ್ ತುಂಬಾ ಅಂದ್ರೆ ತುಂಬಾ ಜನ ಕೇಳಿದ್ದೀರಾ. ಮ್ಯಾಕ್ಸಿಮಮ್ ಕ್ವಶನ್ ಇದೊಂದೇ ಇರೋದು. ಪ್ರಪೋಸ್ ಟು ಎ ರ್ಯಾಂಡಮ್ ಗರ್ಲ್ ಅಂಡ್ ವೇಟ್ ಫಾರ್ ಅ ರಿಪ್ಲೈ ಸುದೀಪ್ ಇಟ್ಸ್ ಎ ಡೇರ್ ಕ್ಯಾನ್ ಯು ಡೂ ಇಟ್. ಇದೇ ತರ ಸುಮಾರು ಲೈಕ್ ಡಿಫ್ರೆಂಟ್ ವೇಸ್ ಅಲ್ಲಿ ಹೇಳಿದ್ದಾರೆ. ಬಟ್ ಏನ್ ಗೊತ್ತಾ, ಇದೊಂದು ತುಂಬಾ ಡಿಫಿಕಲ್ಟ್. ಇದನ್ನ ಮಾತ್ರ ಲೈಕ್ ಇದೊಂದೇ ಒಂದು ಕ್ವಶನ್ ನಾನು ಕಂಪ್ಲೀಟ್ ಮಾಡಕ್ ಆಗ್ತಿಲ್ಲ. ಯಾಕಂದ್ರೆ ನನ್ಗೆ ನನ್ ಗರ್ಲ್ ಫ್ರೆಂಡ್ ಇದ್ದಾಳೆ, ನನ್ ಹುಡುಗಿ ಇದ್ದಾಳೆ. ಅವಳು ಇದನ್ನ ಮಾಡಕ್ಕೆಲ್ಲ ಬಿಡಲ್ಲ. ಮಾಡಿದ್ರೆ ಅವಳು ಬೈತಾಳೆ. ಅದಕ್ಕೆ ಬೇಡ ಅಂತ ಬಿಟ್ಬಿಟ್ಟೆ. ಹುಡುಗಿನೇ ಇಲ್ಲಲ್ಲ ಮಚ್ಚ, ಮತ್ತೆ ಏನ್ ಮಾಡ್ತೀಯ? ಸುಮ್ನಿರು, ಹಂಗೆ ಹೇಳಿದ್ರೆ ಬಚಾವಾಗ್ಬೋದು. ಸುಮ್ನಿರಂಗಿಲ್ಲ. ಅದೇ ಅದು ಹುಡುಗಿ ಇದ್ದಾರೆ. ಅದಕ್ಕೆ ಬೈತಾಳೆ. ಇವ್ನಿಗೂ ಗೊತ್ತು ಹುಡುಗಿ ಇದಾರಂತ. ಬಟ್ ಈ ಕ್ವಶನ್ ಒಂದು ನೀವು ಆದಷ್ಟು ಪ್ಲೀಸ್ ಬೈಬೇಡಿ ನನಗೆ ದಯವಿಟ್ಟು. ಇದೊಂದು ಕ್ವಶನ್ ಮಾತ್ರ ತುಂಬಾ ಕಷ್ಟ ಆಯ್ತದೆ ನನಗೆ. ನನ್ನ ಹುಡುಗಿ ಬೈತಾಳೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದೇನಂದ್ರೆ, ಅಣ್ಣ ರ್ಯಾಂಡಮ್ ಆಗಿ ನಿಮ್ ಫಾಲೋವರ್ಸ್ ಪಿಕ್ ಮಾಡಿ ನೀವು ನಿಮ್ ಕೈಯಾರೆ ಲೆಟರ್ ಬರೆದು ಕೊಡಿ. ಆ ಫಾಲೋವರ್ ಎಷ್ಟೇ ದೂರ ಇದ್ರು ಕೊಡಿ. ಸೊ ಇದೊಂಥರ ಚೆನ್ನಾಗಿದೆ ಅಂಡ್ ತುಂಬಾ ಇಷ್ಟ ಆಯ್ತು ಈ ಮೆಸೇಜ್. ಅಂಡ್ ಇದು ಈ ಬ್ಲಾಗ್ ಅಲ್ಲಿ ಆಗಿಲ್ಲ ಅಂದ್ರೂ ಕೂಡ ನಾನು ಮಿನಿ ಬ್ಲಾಗ್ ಅಲ್ಲಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದನ್ನ ನಾನು ಮಾಡ್ತೀನಿ. ಅಂದ್ರೆ ಮಾಡಿ ಕಳ್ಸ್ಕೊಟ್ಟು ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬಂದಾದ್ಮೇಲೆ ಸೊ ನಾನು ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬಟ್ ಇದನ್ನ ಖಂಡಿತ ಮಾಡ್ತೀನಿ. ಅಂಡ್ ಸ್ನೋ ವೈಟ್ 3717. ಸೊ ನೀವು ವೈಟ್ ಮಾಡ್ತೀರಿ, ಖಂಡಿತ ಇದನ್ನ ಮಾಡ್ತೀನಿ ಗೈಸ್. ಇವಾಗ ನೆಕ್ಸ್ಟ್ ಕ್ವಶನ್. ಸೊ ಇವ್ರು ಕೇಳಿರೋದೇನಂದ್ರೆ, ಕಿಪ್ಪಿ ಕೀರ್ತಿ ತರ ಒಂದು ರೀಲ್ಸ್ ಮಾಡಿ ಡೋಂಟ್ ಸ್ಕಿಪ್. ಸೊ ಇದು ಮಾಡೋಣ. ಕಿಪ್ಪಿ ಕೀರ್ತಿ ಅವರು ಈಗ ಟ್ರೆಂಡಿಂಗ್ ಅಲ್ಲಿ ಅವರೇ. ಅದರಲ್ಲೂ ಬಾಲಾಜಿ ವಿಷ್ಣು ಅವರು ಅವರ ರೀಮೇಕ್ ಇಮಿಟೇಟ್ ಮಾಡೋದ್ರಲ್ಲಿ ಸಖತ್ತಾಗಿ ಮಾಡ್ತವ್ರು ಮಾತ್ರ. ಸೊ ನಾನು ಒಂದ್ಸಲ ಟ್ರೈ ಮಾಡೋಣ, ನೋಡೋಣ ಹೆಂಗ್ ಬರುತ್ತಂತ. ಲೆಟ್ ಸ್ಟಾರ್ಟ್. My best friend loves you. Please do stop making video. ಒಳಕರ ನಿಮ್ಗೋಸ್ಕರ ನಾವು ವಿಡಿಯೋ ಮಾಡೋದು ನಿಲ್ಸ್ಬೇಕಾ? ಕಿಪ್ಪಿ, ನಿನಗೆ ತುಮಕೂರು ಗೊತ್ತಾ? ಬಸ್ ಸ್ಟ್ಯಾಂಡ್ ಗೊತ್ತಾ? ತುಮಕೂರು ಗೊತ್ತಾ? ಬಸ್ ಸ್ಟ್ಯಾಂಡ್ ಗೊತ್ತಾ? ಗೊತ್ತಿಲ್ಲ, ಕರ್ಕೊಂಡು ಹೋಗ್ತೀಯಾ? ಗೈಸ್ 2 ವಿಡಿಯೋ ಕಿಪ್ಪಿದು ಮಾಡಿದೆ. ಬಟ್ ಅದು ಟ್ರೈ ಮಾಡಿದೆ. ಇವೆಲ್ಲ ಮಾಡ್ಬೇಕಂದ್ರೆ ಮುಂಚೆನೆ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ಬೇಕು. ನಾನು ಆನ್ ಸ್ಪಾಟ್ ಮಾಡಿದ್ದು. ನನ್ನ ಕೈಲಿ ಎಷ್ಟಾಗೋದು ಅಷ್ಟು ಮಾಡಿದೆ. ಓಕೆ, ಇಷ್ಟು ಕ್ವಶನ್ ಇತ್ತು. ಸೊ ತುಂಬಾ ಕ್ವಶನ್ ಬಂದಿತ್ತು. ಅದರಲ್ಲಿ ನನಗೆ ರಿಲೇಟೆಡ್ ಆಗಿದ್ದನ್ನ ಚೂಸ್ ಮಾಡ್ಕೊಂಡೆ. ಆಮೇಲೆ ಸೊ ಯಾವ್ದು ಮಾಡ್ಬೋದು ಅಂಡ್ ನಿಮ್ಮ ಮಾತು ಯಾವ್ದು ಕೇಳ್ಬೋದು, ಇಂಪಾಸಿಬಲ್ ಇರೋದನ್ನ ಯಾವ್ದು ಪಾಸಿಬಲ್ ಮಾಡ್ಬೋದು, ಆ ತರದ್ನ ಚೂಸ್ ಮಾಡ್ಕೊಂಡು ನಾನು ಸ್ವಲ್ಪ ಕೆಲವೊಂದು ಇಟ್ಕೊಂಡಿದ್ದೆ. ಸೊ ಅದರಲ್ಲಿ ಇಷ್ಟೆಲ್ಲ ಮಾಡಿದೀನಿ. ಅಂಡ್ ಲಿಸ್ನಿಂಗ್ ಟು ಸಬ್ಸ್ಕ್ರೈಬರ್ ಫಾಲೋವರ್ಸ್ ತುಂಬಾ ಚೆನ್ನಾಗಿತ್ತು. ಅಂಡ್ ಚೆನ್ನಾಗ್ ಅನ್ಸ್ತು. ರೋಡ್ ಅಲ್ಲಿ ಮಲ್ಕೊಂಡಿದ್ದು, ನಮ್ಮ ಬೇಬಿ ಜೊತೆ ಡ್ಯಾನ್ಸ್ ಮಾಡಿದ್ದು ಎಲ್ಲ ಸಖತ್ತಾಗಿತ್ತು. ಒಂಥರ ಮಜವಾಗಿತ್ತು. ನಿಮ್ಗೆ ಹೆಂಗ್ ಅನ್ಸ್ತಾ ಕಮೆಂಟ್ ಅಲ್ಲಿ ತಿಳಿಸ್ಬಿಡಿ. ಈ ವಿಡಿಯೋ ಹೆಂಗಿತ್ತು ಅಂತಾನು ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಜೊತೆ ಬರ್ತೀನಿ. ಅಂಡ್ ಇನ್ನ ಸೊ ಅಪ್ಕಮಿಂಗ್ ಅಂದ್ರೆ ಮೇ ಬಿ ಸಾಟರ್ಡೇ ಇಂದ ಅಥವಾ ಸಂಡೇ ಇಂದ ವೀಕ್ಲಿ 3 days ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ರೆಸ್ಪಾನ್ಸ್ ಹೇಗಿರುತ್ತೆ. ಅಂಡ್ ನನ್ನ ಗಿವ್ ಅಪ್ ಯಾವುದೇ ಕಾರಣಕ್ಕೂ ಬಿಡಲ್ಲ. ಸೊ ನಾನು ಮಾಡ್ಬೇಕಂದ್ರೆ ಮಾಡ್ತೀನಿ. ಐ ವಿಲ್ ಟ್ರೈ ಮೈ ಬೆಸ್ಟ್. ಅಂಡ್ ಇನ್ನೊಂದು ತಿಂಗಳಲ್ಲಿ ಸೂನ್ ಇನ್ನೊಂದೇನೋ ವಿಶೇಷ ಬರುತ್ತೆ, ಅದು ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಬಾಯ್. Yes, I do the cooking, yes, I do the cleaning. Yes, I